ನಾಡ್ದು 12ನೇ ತಾರೀಕಿಗೆ ರಾಮಕೃಷ್ಣ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಪಂಚಮದಿಂಚರ ವಿವೇಕ ಸ್ಮೃತಿ ಹಾಗೂ ITC ಮಿನಿ ಸಮ್ಮೇಳನ ಅಂತ ಹೇಳಿ. ಅದ್ರ ಬಗ್ಗೆ ಪ್ರಸ್ತಾವನೆ 2 ಮಾತಾಡ್ತೇನೆ. ಅದಾದಮೇಲೆ ಆ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ಭಾರವಿಯವರು ನೀಡ್ತಾರೆ. ಈ ಸಂಗೀತ ಸಮ್ಮೇಳನ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಸಂಗೀತ ಸಮ್ಮೇಳನವಾಗಿ ಕಾಣಿಸ್ಕೊಳ್ತಾ ಇದೆ. ಇದು ನಮ್ಮ ಬಳಗಕ್ಕೆ ಬಹಳ ಹೆಮ್ಮೆಯ ವಿಚಾರ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಧ್ರುವತಾರೆ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ನಡೀತಾ ಇರುವಂತಹ ಒಂದು ಸಮ್ಮೇಳನ. ಯೋಗ ಎನ್ನುವಂತೆ 2025ರಲ್ಲಿ ಅವರ ಜನ್ಮದಿನದಂದೇ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಈ ಬಾರಿ ರಾಮಕೃಷ್ಣ ಮಠ ಮಂಗಳೂರು ಅಲ್ಲದೆ ಬೆಂಗಳೂರಿನ ಸಪ್ತಕ GS ಹೆಗಡೆಯವರು ನಡೆಸ್ಕೊಂಡು ಬರ್ತಾ ಇರುವ ಸಪ್ತಕ ಸಂಸ್ಥೆ ಹಾಗೂ ಕಲ್ಕತ್ತಾದ ITC SRA ಸಂಗೀತ ರಿಸರ್ಚ್ ಅಕಾಡೆಮಿ ಇವರುಗಳ ಸಹಯೋಗ ನಮ್ಮ ಜೊತೆ ಸೇರಿಕೊಂಡದ್ದು ನಮ್ಮ ಕಾರ್ಯಕ್ರಮದ ಮೆರುಗನ್ನು ಇನ್ನೂ ಹೆಚ್ಚಿಸಿದೆ ಎಂದು ಹೇಳ್ಬೋದು. ಬೆಳಗ್ಗೆ 9:50ಕ್ಕೆ ಸ್ವಾಮಿ ಜಿತಕಾಮಾನಂದಜಿ ಅವರಿಂದ ಹಾಗೂ ಸಂತೋಷ್ ಪೈ BASF ಹಾಗೂ ಕೆನರಾ ಬ್ಯಾಂಕಿನ ಉಮಾಶಂಕರ್ ಪ್ರಸಾದ್ ಅವರಿಂದ ದೀಪ ಪ್ರಜ್ವಲನೆಯಾಗಿ ಉದ್ಘಾಟನೆಗೊಂಡ ಕಾರ್ಯಕ್ರಮವು 10 ಗಂಟೆಯಿಂದ ಶತವಿಶಾ ಮುಖರ್ಜಿ ITCಯ ಕಲ್ಕತ್ತಾದವರು ಅವರ ಗಾಯನ ಕಚೇರಿಯೊಂದಿಗೆ ಆರಂಭವಾಗ್ತದೆ. ತದನಂತರ ಪಂಡಿತ್ ಅಜಯ್ ಚಕ್ರವರ್ತಿಯ ಶಿಷ್ಯರಾದ ಬ್ರಜೇಶ್ವರ್ ಮುಖರ್ಜಿ ಕಲ್ಕತ್ತಾ ಅವರ ಗಾಯನ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಊಟದ ನಂತರ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪಂಡಿತ್ ಯಶವಂತ ಆಚಾರ್ಯ ಅಂತ ನಮ್ಮ ಆಶ್ರಮದ ವಾಸಿಯಾಗಿರ್ತಾರೆ ಅವರು ಕಳೆದ 4-5 ವರ್ಷಗಳಿಂದ. ಬಹಳ ದೊಡ್ಡ ವ್ಯಕ್ತಿತ್ವ ಅವರದ್ದು. ಬಾಂಬೆಯ JJ ಆರ್ಟ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ನಡೆಸಿ ಬಹಳ ದೊಡ್ಡ ದೊಡ್ಡ ಕಲಾವಿದರುಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿತ್ವದ, ಇವನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ಆಯಿಲ್ ಪೇಂಟಿಂಗನ್ನು ಕೂಡ ರಚಿಸಿ ಬೊಂಬೈಯಲ್ಲಿ ಭಾಳ ಪ್ರಸಿದ್ಧಿಯಾಗಿದ್ದರು. ಹಾಗೆ ತಬಲಾದಲ್ಲೂ ಶಂಸುದ್ದೀನ್ ಖಾನ್ರ ಶಿಷ್ಯರಾಗಿದ್ದರು ಅವರು. ತುಂಬ ಅಲ್ಲಿ ಶಿಷ್ಯರನ್ನು ತಯಾರು ಮಾಡಿರ್ತಾರೆ. ಅವರನ್ನು ಈ ಭಾಗದ ಜನತೆಗೆ ಗುರುತಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಅವರಿಗೂ ಹಾಗೂ ಬಹಳ ಹೆಸರುವಾಸಿಯಾದ ದೇಶದಾದ್ಯಂತ ಈಗ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಕಲ್ಚರಲ್ ಪ್ರಮೋಷನ್, ಅದು ಹಿಂದೂಸ್ತಾನಿ ಸಂಗೀತದ ಪ್ರಮೋಷನ್ಗೆ ತುಂಬ ಕೆಲಸ ಮಾಡ್ತಾ ಇರುವ GS ಹೆಗಡೆ ಅವರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಭಾಳ ಸಣ್ಣ ಕಾರ್ಯಕ್ರಮ, ಒಂದು 1/4 ಗಂಟೆಯಲ್ಲಿ ಮುಗಿದೋಗ್ತದೆ. ನಂತರ ಸಂಗೀತ ಕಂಟಿನ್ಯೂ ಆಗ್ತದೆ. ಧನಂಜಯ ಹೆಗಡೆ ಮುಂಬೈ ಇವರ ಗಾಯನ, ತದನಂತರ ಮಂಜುಷಾ ಪಾಟೀಲ್ ಪುಣೆ ಅವರ ಗಾಯನ, ಕೊನೆಗೆ ಉಸ್ತಾದ್ ಶಾಹಿದ್ ಪರ್ವೀಜ್ ಅವರು ಹೆಚ್ಚಾಗಿ USA ಇರ್ತಾರೆ, ಪುಣೆಯವರು. ಕಳೆದ ಒಂದು 5-6 ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಅವರ ದಿನ ಲಭ್ಯವಾಗಿರಲಿಲ್ಲ. ಈ ಬಾರಿ ಅವರು ನಮಗೆ ದೊರಕಿದ್ದಾರೆ. ಸಿತಾರ್ ಮಾಂತ್ರಿಕ ಎಂದೇ ಕರಿಬೋದು ಅವರನ್ನು. ಅವರ ಕಾರ್ಯಕ್ರಮದೊಂದಿಗೆ ಈ ವರ್ಷದ ಫೆಸ್ಟಿವಲ್ ಕೊನೆಗೊಳ್ತದೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ನಾಶದ ಹಾದಿಯಲ್ಲಿದೆ. ಸಂಸ್ಕೃತಿಯ ಒಂದು ಅಂಗವಾದ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರ ಉಳಿವಿಗಾಗಿ, ಬೆಳವಣಿಗೆಗಾಗಿ ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.